ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ಬಿಗ್ ಬಾಸ್ ಕನ್ನಡ ಮನೆಯಲ್ಲಿ ರಿಷಾ ಅವರು ಗಿಲ್ಲಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಮನೆಯ ನಿಯಮವನ್ನ ಉಲ್ಲಂಘಿಸಿದ್ದಾರೆ ಕೂಡ. ದೈಹಿಕವಾಗಿ ಹಲ್ಲೆ ಮಾಡಿರುವಂತವರನ್ನ ತಕ್ಷಣವೇ ಮನೆಯಿಂದ ಹೊರ ಹಾಕುವ ನಿಯಮ ಇರೋದ್ರಿಂದ ರಿಷಾ ಅವರು ಎಲಿಮಿನೇಟ್ ಆಗ್ತಾರೆಯೇ ಎಂಬ ಪ್ರಶ್ನೆ ಈಗ ಎಲ್ಲೆಡೆ ಮೂಡ್ತಾ ಇದೆ. ಹಿಂದಿನ ಸೀಸನ್ನಲ್ಲಿ ಇದೇ ರೀತಿಯಾಗಿ ಘಟನೆಗಳು ನಡೆದಿದ್ದ ಸಾಕ್ಷಿಗಳಿವೆ. ಯಾರ ಮೇಲೂ ಯಾರು ಹಲ್ಲೆ ಮಾಡಬಾರದು ಎಂಬುದು ಬಿಗ್ ಬಾಸ್ನ ಮೂಲ ನಿಯಮದಲ್ಲಿ ಒಂದಾಗಿದೆ. ಈ ರೀತಿ ಮಾಡಿದ್ರೆ ಆ ಕ್ಷಣವೇ ಅವರನ್ನ ಮನೆಯಿಂದ ಹೊರಗೆ ಕಳಿಸುತ್ತಾರೆ ಎಂಬ ನಿಯಮ ಕೂಡ ಇದೆ. ಈ ಮೊದಲು ಬಿಗ್ ಬಾಸ್ ಅಲ್ಲಿ ಈ ರೀತಿಯಾಗಿರುವಂತಹ ಸಾಕಷ್ಟು ಉದಾಹರಣೆಗಳು ಕಂಡಿವೆ. ಕಳೆದ ಸೀಸನ್ನಲ್ಲಿ ರಂಜಿತ್ ಅವರು ಇದೇ ರೀತಿ ಮಾಡಿದ್ದರಿಂದ ಮನೆಯಿಂದ ಅವರನ್ನ ಹೊರಹಾಕಿದ್ರು. ಈಗ ಗಿಲ್ಲಿ ಮೇಲೆ ರಿಷಾ ಅವರು ಕೈ ಮಾಡಿದ್ದಾರೆ. ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಹುಟ್ಟಿಕೊಳ್ತಾ ಇದ್ದಾವೆ. ಅವರನ್ನ ಎಲಿಮಿನೇಟ್ ಮಾಡಬೇಕು ಎಂಬ ಕೂಗುಗಳು ಹಲವಾರು ಕಡೆಯಿಂದ ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ರಿಷಾ ಅವರ ಬಳಿ ಬಕೆಟ್ ಕೊಡುವಂತೆ ಗಿಲ್ಲಿಯವರು ಬಾತ್ರೂಮ್ನಲ್ಲಿ ಮನವಿಯನ್ನ ಮಾಡಿದ್ರು. ಆದ್ರೆ ರಿಷಾ ಇದಕ್ಕೆ ಬಗ್ಗಿಲ್ಲ. ಏನು ಮಾಡಬೇಕು ಎಂಬುದು ನನಗೆ ಗೊತ್ತಿದೆ ಎಂದು ಹೊರಟಂತಹ ಗಿಲ್ಲಿ ಅವರು ರಿಷಾ ಅವರ ಬಟ್ಟೆಗಳನ್ನ ತಂದು ಬಾತ್ರೂಮ್ ಹೊರಭಾಗದಲ್ಲಿ ನೆಲದ ಮೇಲೆ ಹಾಕಿದ್ದಾರೆ. ಇದು ರಿಷಾ ಕೋಪಕ್ಕೆ ಕಾರಣ ಆಗಿದೆ. ಗಿಲ್ಲಿ ಎಂದು ಜೋರಾಗಿ ಕೂಗುತ್ತಾ ಬಂದಂತಹ ಅವರು ಗಿಲ್ಲಿಗೆ ಹೊಡೆದಿದ್ದಾರೆ. ಅಷ್ಟಕ್ಕೆ ರಿಷಾ ನಿಲ್ಲಿಲ್ಲ. ರಿಷಾ ಅವರು ಗಿಲ್ಲಿ ಮೇಲೆ ಕೂಗಾಡಿದ್ದಾರೆ. ಗಿಲ್ಲಿ ಬಟ್ಟೆಗಳನ್ನ ಎತ್ತಿ ಬಿಸಾಡಿದ್ದಾರೆ. ಸೂಟ್ ಕೇಸ್ನಲ್ಲಿರುವಂತಹ ಎಲ್ಲಾ ಬಟ್ಟೆಗಳನ್ನ ಚಲ್ಲಾಪಿಲ್ಲಿ ಮಾಡಿದ್ದಾರೆ. ಗಿಲ್ಲಿಯನ್ನ ಕೂಡ ಜೋರಾಗಿ ತಳ್ಳಿದ್ದಾರೆ. ರಿಷಾ ಮಾಡಿದ್ದು ಬಿಗ್ ಬಾಸ್ ಮೂಲ ನಿಯಮಗಳಿಗೆ ವಿರುದ್ಧವಾಗಿದೆ. ಕಳೆದ ಸೀಸನ್ನಲ್ಲಿ ಈ ರೀತಿ ಮಾಡಿದಾಗ ತಕ್ಷಣವೇ ಅವರನ್ನ ದೊಡ್ಡ ಮನೆಯಿಂದ ಹೊರಕ್ಕೆ ಹಾಕಲಾಗಿತ್ತು. ಈ ಬಾರಿಯೂ ಅದೇ ರೀತಿ ಏನಾದರೂ ಮಾಡಲಾಗುತ್ತೆಯೇ ಎನ್ನುವ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ. ಈ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ವೀಕೆಂಡ್ ಎಪಿಸೋಡ್ನಲ್ಲಿ ಅವರನ್ನ ಏನಾದರೂ ಹೊರ ಹಾಕಲಾಗುತ್ತಾ ಅಥವಾ ಈಗಿಂದೀಗಲೇ ಅವರನ್ನ ಹೊರ ಹಾಕಲಾಗುತ್ತಾ ಎಂಬುದನ್ನ ನಾವು ಕಾದು ನೋಡಬೇಕಿದೆ.